ಎಲ್ಲರೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಥವಾ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷಾ ತಯಾರಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇತ್ತೀಚೆಗೆ KA ತಾತ್ಕಾಲಿಕ ಅಂಕಗಳನ್ನು ಬಿಟ್ಟಿತ್ತು. ಯಾವುದರಲ್ಲಿ ಫುಡ್ ಡಿಪಾರ್ಟ್ಮೆಂಟು ಮತ್ತು ಕಟ್ಟಡ ಕಾರ್ಮಿಕ ಮತ್ತು ಆ ಥರದ್ದೆಲ್ಲ MSIL ಮತ್ತು QNX ಇದೆಲ್ಲದರದ್ದು ತಾತ್ಕಾಲಿಕ ಅಂಕಗಳನ್ನು ಬಿಟ್ಟಿತ್ತು. ಸೊ ಅದರಲ್ಲಿ ಅತಿ ಹೆಚ್ಚು ಪರೀಕ್ಷೆಯನ್ನು ಬರೆದಿದ್ದ ಪೇಪರ್ ಯಾವುದು ಅಂತಂದರೆ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ದು, ಫುಡ್ ಡಿಪಾರ್ಟ್ಮೆಂಟ್ನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ದು. ಸೊ ಅದರಲ್ಲಿ 1,92,000 ಜನ ಪಾರ್ಟಿಸಿಪೇಟ್ ಮಾಡಿದರು. ಸೊ ಆ ಅಂದಾಜು 2 ಲಕ್ಷ ಆಸ್ಪಿರೆಂಟ್ಸ್ನ ಡಾಟಾ ಯೂಸ್ ಮಾಡಿಕೊಂಡು ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾಕೆ ಅದನ್ನು ಕಂಪೇರ್ ಮಾಡ್ತಿದ್ದೀನಿ ಅಂತಂದರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ದು ಎರಡೂ ಕೂಡ ಸೇಮ್ ಸಿಲೆಬಸ್ ಇದೆ. ಅಲ್ಲಿನೂ ಕೂಡ GK ಪೇಪರ್ ಇದೆ, ಅಲ್ಲಿನೂ ಕಮ್ಯುನಿಕೇಷನ್ ಪೇಪರ್ ಇದೆ, ಇಲ್ಲಿನೂ GK ಪೇಪರ್ ಮತ್ತು ಇಲ್ಲಿನೂ ಕಮ್ಯುನಿಕೇಷನ್ ಪೇಪರ್ ಇದೆ. ಮತ್ತು ಅಲ್ಲಿನೂ KA ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಕೂಡ KAನೇ ಕಂಡಕ್ಟ್ ಮಾಡ್ತಾ ಇದೆ. ಇದು PDO ಎಕ್ಸಾಮು ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಸುತ್ತೆ. ಬಟ್ PDO ಎಕ್ಸಾಮು KPSC ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ GK ಮತ್ತು ಕಮ್ಯುನಿಕೇಷನ್ ಪೇಪರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಸ್ಪೆಸಿಫಿಕಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಕ್ಸಾಮ್ನ ಯಾರು ಪ್ರಿಪೇರ್ ಮಾಡ್ತಾ ಇದ್ದೀರಲ್ಲ ಅವರು ಪೂರ್ತಿಯಾಗಿ ನೋಡಿ. ಇದು ಸ್ವಲ್ಪ ಮಟ್ಟಿಗೆ PDO ಎಕ್ಸಾಮ್ನು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಆಸ್ಪಿರೆಂಟ್ಸ್ ಇದ್ದಾರೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಬುಕ್ಸ್ ಬಗ್ಗೆ ಮತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಆಸ್ಪಿರೆಂಟ್ಸು, ನಮ್ಮ ಕರ್ನಾಟಕದಲ್ಲಿ ಆಸ್ಪಿರೆಂಟ್ಸು ಯಾವ ಥರ ಸ್ಕೋರ್ ಮಾಡ್ತಾ ಇದ್ದಾರೆ ಎಕ್ಸಾಮಲ್ಲಿ. ಸೊ ಇದು ರಿಯಲ್ ಡಾಟಾ. KA ತಾತ್ಕಾಲಿಕವಾಗಿ ಅಂದರೆ ಅಧಿಕೃತವಾಗಿ ಬಿಡುಗಡೆ ಮಾಡಿದಂಥ ಅಂಕಗಳ ಆಧಾರದ ಮೇಲೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 2 ಲಕ್ಷ ಆಸ್ಪಿರೆಂಟ್ಸ್ ಎಲ್ಲ ಅಪ್ಲಿಕೇಶನ್ ಎಕ್ಸಾಮ್ ಕರೆದಾಗ, ಸೊ ಇದೇ ಫುಡ್ ಡಿಪಾರ್ಟ್ಮೆಂಟ್ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಕರೆದಾಗ ಅಪ್ಲಿಕೇಶನ್ಸು 2,60,000 ಎಕ್ಸಾಮ್ ಏನದು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ ತಕ್ಷಣ ಇರೋ 250 ಪೋಸ್ಟ್ಗೆ 2,60,000 ಜನ ಎಕ್ಸಾಮ್ ಬರೀತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲರೂ ಇದಾಗಿಬಿಟ್ಟಿದ್ರು. ಸೊ ನಿಜವಾಗ್ಲೂ 2,60,000 ಜನದಲ್ಲಿ ನಿಜವಾಗ್ಲೂ ಎಕ್ಸಾಮ್ನ ಪ್ರಿಪೇರ್ ಮಾಡಿ ಎಕ್ಸಾಮ್ ಹಾಲಲ್ಲಿ ಅಟೆಂಡ್ ಆಗ್ತಾ ಇರೋರು ಯಾವ ಥರ ಇದ್ದಾರೆ, ಸೊ ಅವ್ರ ಸ್ಕೋರ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಬರೀ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದ್ರೆ ಅಷ್ಟೇ ಅಲ್ಲ, ಪ್ರಿಪ್ರೇಷನ್ ಯಾವ ರೀತಿ ಇದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿದ್ರೆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗಾಗಲೇ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಮತ್ತು ವಿ ಕಿಂಗ್ಡಮ್ ಟೆಲಿಗ್ರಾಮ್ ಚಾನಲಲ್ಲಿ ನಾವು ರ್ಯಾಂಕ್ ಲಿಸ್ಟನ್ನು KA ಬಿಡುಗಡೆ ಮಾಡಿದ 30ಕ್ಕೂ ಹೆಚ್ಚು ಪೋಸ್ಟ್ಗಳ ರ್ಯಾಂಕ್ ಲಿಸ್ಟನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಸೊ ಯಾರೆಲ್ಲ ಆ ಎಕ್ಸಾಮ್ ಬರೆದಿದ್ರಿ, ನಿಮ್ಮ ರ್ಯಾಂಕ್ಗಳನ್ನ ಚೆಕ್ ಮಾಡ್ಕೋಬೇಕಾಗಿದ್ದರೆ ನಮ್ಮ ದಿ ಟಾರ್ಗೆಟ್ 100 ಅಥವಾ ವಿ ಕಿಂಗ್ಡಮ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಎಲ್ಲ ಮಾಹಿತಿಯ ಸಿಗುತ್ತೆ. ಅಲ್ಲಿ ಆಲ್ರೆಡಿ ನಾವು ಎಲ್ಲ ಪೋಸ್ಟ್ಗಳದ್ದು ಏನದು ರ್ಯಾಂಕ್ ಇದನ್ನು ಅಪ್ಲೋಡ್ ಮಾಡಿದ್ವಿ. KA ಅವರು ರೋಲ್ ನಂಬರ್ ವೈಸು ಮತ್ತು ರಿಜಿಸ್ಟರ್ ನಂಬರ್ ವೈಸು ಡಾಟಾ ನಾವು ಕೊಟ್ಟಿರ್ತಾರೆ. ಬಟ್ ಅದನ್ನು ನಾವು ಅಂಕಗಳ ಆಧಾರದ ಮೇಲೆ ರ್ಯಾಂಕ್ ವೈಸ್ ಮಾಡಿದ್ದೀವಿ. ಸೊ ಅದನ್ನು ನೀವು ನೋಡ್ಕೋಬೋದು. ಸೊ ಅದೇ ಅಂಕಗಳ ಆಧಾರದ ಮೇಲೆ ನಾವು ಯಾವ ಥರ ಸ್ಕೋರ್ ಮಾಡಿದ್ದಾರೆ ಆಸ್ಪಿರೆಂಟ್ಸ್ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇದಕ್ಕಾಗಿ ನಾವು ಬಳಸ್ತಾ ಇರೋದು ಫುಡ್ ಡಿಪಾರ್ಟ್ಮೆಂಟ್ನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್. ಯಾಕಂದರೆ ಇದೇ ಎಕ್ಸಾಮಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಆಸ್ಪಿರೆಂಟ್ಸು ಭಾಗವಹಿಸಿದ್ರು. ಸೊ ಹಾಗಾಗಿ ಇದರಲ್ಲಿ ಯಾವ ರೀತಿ ಎಕ್ಸಾಮ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದು ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತಾಧಿಕಾರಿಯಲ್ಲಿ ಎಕ್ಸಾಮಲ್ಲಿ ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಆ 2 ಲಕ್ಷ ಆಸ್ಪಿರೆಂಟ್ ಡಾಟಾನ ಅನಲೈಸ್ ಮಾಡೋಣ. ಸೊ ನಿಮ್ಗೊಂದು ಟಾರ್ಗೆಟ್ ಸಿಗುತ್ತೆ. ಸೊ ಆ ಟಾರ್ಗೆಟ್ನ ಯಾವ ರೀತಿ ರೀಚ್ ಆಗಬೇಕು ಅನ್ನೋದು ನೀವೇ ಡಿಸೈಡ್ ಮಾಡಿ. ಮತ್ತು ಬುಕ್ಸು, ಕ್ಲಾಸಸ್ಸು ಎಲ್ಲನೂ ಕೂಡ ನಿಮಗೆ ಆಲ್ರೆಡಿ ಬೇರೆ ಚಾನಲಲ್ಲಿ ಎಲ್ಲರೂ ಸಜೆಷನ್ ಮಾಡಿರ್ತಾರೆ. ಸೊ ನಾನು ಅನಾಲಿಟಿಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟಕ್ಕೆ ಸೀಮಿತ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಟಾರ್ಗೆಟ್ ಸ್ಕೋರ್ ಅಥವಾ ಸೇಫ್ ಸ್ಕೋರ್ ಡಿಪೆಂಡ್ಸ್ ಆನ್ ದೀಸ್. ಟೋಟಲ್ ವೇಕೆನ್ಸಿ ಎಷ್ಟಿದೆ, ಅಪ್ಲಿಕೇಶನ್ಸ್ ಎಷ್ಟಿದ್ದಾವೆ ಅಥವಾ ಅಟೆಂಡೆನ್ಸ್ ಎಷ್ಟು, ಅಂದರೆ ಎಷ್ಟು ಜನ ಎಕ್ಸಾಮ್ ಬರೀತಿದ್ದಾರೆ, ಮತ್ತು ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸ್ ಅಂದರೆ ಕ್ವಶನ್ ಪೇಪರ್ನ ಆಧಾರದ ಮೇಲೆ ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಕ್ವಶನ್ ಪೇಪರ್ ಟಫ್ ಅಂದರೆ ಕ್ಯಾಂಡಿಡೇಟ್ಸು ಕಡಿಮೆ ಪರ್ಫಾರ್ಮ್ ಮಾಡ್ತಾರೆ ಅಂತಂದರೆ ಅವರ ಸ್ಕೋರ್ಸ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಸೇಫ್ ಸ್ಕೋರ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಅಥವಾ ಯಾವುದೇ ಈ ಎಕ್ಸಾಮಲ್ಲಿ ಈ 3 ಫ್ಯಾಕ್ಟರ್ಸು ಡಿಪೆಂಡ್ ಆಗುತ್ತೆ, ಸ್ಕೋರ್ ಅಥವಾ ಕಟ್ ಆಫ್ ಇದಕ್ಕೆ. ಸೊ ಹಾಗಾಗಿ ಸೇಫ್ ಸ್ಕೋರ್ ಯಾವುದು ಅನ್ನೋದನ್ನ ಈ ವಿಡಿಯೋ ನೋಡಿದ ನಂತರ ನಿಮಗೆ ಗೊತ್ತಾಗುತ್ತೆ. ಸೊ ಟೋಟಲ್ ವೇಕೆನ್ಸಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 1000 ಇದೆ. ಬಟ್ ಇದು ಡಿಸ್ಟಿಕ್ ವೈಸ್ ಇರುತ್ತೆ. ಸೊ ಡಿಸ್ಟಿಕ್ ವೈಸ್ ಇರೋದ್ರಿಂದ ಅದು ಕೂಡ ಗೊತ್ತಾಗಲ್ಲ. ಸೊ ಯಾವ ರೀತಿ
ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ಸ್ ಇದ್ದಾವೆ ಅನ್ನೋದು ಇದರಲ್ಲಿ ಗೊತ್ತಾಗಲ್ಲ, ಮತ್ತು ಅಟೆಂಡೆನ್ಸ್ ಯಾವ ಡಿಸ್ಟಿಕಲ್ಲಿ ಹೆಂಗಿದೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಅಂದಾಜು ಒಂದು ಸೇಫರ್ ಸೈಡ್ ಇರಬೇಕಾದ್ರೆ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೇನ್ಲಿ ಇವು ಡಿಪೆಂಡ್ ಆಗುತ್ತೆ, ಬಟ್ ನಾವು ನಿಮ್ಗೊಂದು ಗೋಲ್ ಅಂತ ಒಂಥರ ಟಾರ್ಗೆಟ್ ಕೊಡಬೇಕು ಅನ್ನೋದಾದರೆ ಯಾವ ರೀತಿ ಇರಬೇಕು ನಿಮ್ಮ ಟಾರ್ಗೆಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಸೊ ಈ ಚಾರ್ಟ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕಾಣಿಸ್ದೇ ಇದ್ದರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದರ ಫೋಟೋವನ್ನು ಹಾಕ್ತೀನಿ, ಅದನ್ನು ಕೂಡ ನೀವು ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ನೋಡ್ಬೋದು. ಸೊ ಇಲ್ಲಿ ಕಾಣ್ತಾ ಇದ್ರೆ ವೆಲ್ ಆ್ಯಂಡ್ ಗುಡ್. ಇದು ಕಮ್ಯುನಿಕೇಷನ್ ಪೇಪರ್ದು. ನಾನು ಆವಾಗಲೇ ಹೇಳಿದೆ, ಇದು ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ದ ಕಮ್ಯುನಿಕೇಷನ್ ಪೇಪರ್. ಸೊ ಅದನ್ನು ಕೂಡ KE ಅವ್ರು ಕಂಡಕ್ಟ್ ಮಾಡಿದರು, ಇದನ್ನು ಕೂಡ KE ಅವರೇ ಕಂಡಕ್ಟ್ ಮಾಡಲಿದ್ದಾರೆ. ಅಂದರೆ ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮಾಡಳಿತ ಅಧಿಕಾರಿ ಪರೀಕ್ಷೆಯನ್ನು ಕೂಡ ಯಾವುದು KE ಅವರು ಕಂಡಕ್ಟ್ ಮಾಡಲಿದ್ದಾರೆ. ಸೊ 90ರಿಂದ 100 ಅಂಕಗಳು ಗಳಿಸಿದವರು ಎಷ್ಟಿದ್ರು ಕಮ್ಯುನಿಕೇಷನ್ ಪೇಪರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ದು ಅಂತಂದರೆ 215 ಜನ ಇದ್ರು. ಸೊ 215ಕ್ಕೂ ಹೆಚ್ಚು ಜನ 90ರಿಂದ 100 ಅಂಕಗಳ ಗಳಿಸಿದ್ದಾರೆ. ಸೊ ಇದರಲ್ಲಂತೂ ಒಬ್ಬರು 100ಕ್ಕೆ 100 ಅಂಕಗಳು ಗಳಿಸಿದ್ದಾರೆ. ಸೊ ನಾವು ಇದ್ರ ಬಗ್ಗೆ ನಮ್ಮ ಚಾನಲಲ್ಲಿ ಕೂಡ ನಿಮಗೆ ತಿಳಿಸಿದ್ವಿ. ಸೊ 100ಕ್ಕೆ 100 ಅಂಕಗಳು ಗಳಿಸಿದ ಒಬ್ಬ ಅಭ್ಯರ್ಥಿ ಇದ್ದಾರೆ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ. ಕಮ್ಯುನಿಕೇಷನ್ ಪೇಪರಲ್ಲಿ 100ಕ್ಕೆ 100 ಅಂಕಗಳನ್ನು ಕೂಡ ಗಳಿಸಬಹುದು ಅನ್ನೋದನ್ನ ಆ ಅಭ್ಯರ್ಥಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಸೊ ಅದಾದ ನಂತರ 90ರಿಂದ 100 ರೇಂಜಲ್ಲಿ 215 ಜನ ಇದ್ದರೆ 80ರಿಂದ 90 ಅಂಕಗಳ ಗಳಿಸಿದವರ ರೇಂಜಲ್ಲಿ 4170 ಜನ ಇದ್ದಾರೆ. ಸೊ ಕಮ್ಯುನಿಕೇಷನ್ ಪೇಪರು ಯಾವ ರೀತಿ ಇರುತ್ತೆ, ಎಷ್ಟು ಈಸಿ ಇರುತ್ತೆ ಅಂತಂದರೆ, ಈಸಿ ಅಂತಂದರೆ ಅಲ್ಲಿ ಸ್ಪೆಸಿಫಿಕ್ ಸಿಲೆಬಸ್ ಇದೆ. ಮತ್ತು ಇದು ಒಂದು ಪಾಯಿಂಟ್. ಆದರೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಇರೋದು 3 ಸಬ್ಜೆಕ್ಟ್. ಸೊ ಅವುಗಳನ್ನ ಥರೋವಾಗಿ ನೀವು ಓದಿದ್ರೆ, ಮತ್ತು KEಯಲ್ಲಿ ಕಮ್ಯುನಿಕೇಷನ್ ಪೇಪರ್ ಕ್ವಶನ್ಸ್ ಸ್ವಲ್ಪ ಈಸಿಯಾಗಿ ಕೇಳ್ತಾರೆ. ಕನ್ನಡ ಸಾಹಿತ್ಯದ ಭಾಳ ಹಿಂದಿನ ಕ್ವಶನ್ಸ್ ಕೇಳಲ್ಲ. ಕಂಟೆಂಪ್ರರಿ ಕನ್ನಡ ಲಿಟ್ರೇಚರ್ ಬಗ್ಗೆ ಕ್ವಶನ್ಸ್ ಇರೋದ್ರಿಂದ ನೀವು ಕನ್ನಡದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಸಮಾನಾರ್ಥಕ ಪದವಾಗಲಿ ಅಥವಾ ಇಂಗ್ಲೀಷಲ್ಲಿ ಸಿನೋನಿಮ್ ಆಂಟೋನಿಮ್ ಆಗಲಿ ಎಲ್ಲವೂ ಕೂಡ ಕಂಟೆಂಪ್ರರಿ ಬೇಸ್ಡ್, ಅಂದರೆ ಟ್ರೆಂಡಲ್ಲಿರುವ ಶಬ್ದಗಳನ್ನೇ ಬಳಸಿ ಕೇಳೋದ್ರಿಂದ ಅಲ್ಲಿ ನಿಮಗೆ ಹೆಚ್ಚಿನ ಅಂಕಗಳು ಗಳಿಸೋಕ್ಕೆ ಸಾಧ್ಯ. ಬಟ್ ಅದೇ KPSCಯಲ್ಲಿ ಕನ್ನಡ ಸಾಹಿತ್ಯ ಯಾವುದೋ ವಚನ ಕೊಟ್ಟಿರ್ತಾರೆ ಅಥವಾ ಹಳಗನ್ನಡ ಕವಿತೆಯ ಸಾಲುಗಳನ್ನು ಕೊಟ್ಟು ಇದು ಯಾವ ಪದ್ಯ ಅಥವಾ ಈ ಸಾಲುಗಳನ್ನು ಬರೆದ ಕವಿ ಯಾರು, ಈ ಥರದ ಪ್ರಶ್ನೆಗಳು ಉತ್ತರವನ್ನು ಮಾಡೋದು KPSC ಅಥವಾ ಕನ್ನಡ ಸಾಹಿತ್ಯದಲ್ಲಿ ಅದು ಭಾಳ ಕಷ್ಟಕರ ಆಗುತ್ತೆ. ಸೊ ಹಾಗಾಗಿ KPSC ಕಮ್ಯುನಿಕೇಷನ್ ಪೇಪರಲ್ಲಿ ಇಷ್ಟೊಂದು ಅಂಕಗಳನ್ನ ಗಳಿಸೋಕ್ಕಾಗಲ್ಲ, ಬಟ್ KEಯಲ್ಲಿ ಇಷ್ಟೊಂದು ಅಂಕಗಳನ್ನ ಗಳಿಸ್ಬೋದು. ಇದು ಲೈವ್ ಪ್ರೂಫು ನಿಮ್ಮ ಮುಂದೆ ಇದೆ. ಇದು ಈಗಾಗಲೇ ನಡೆದಿರುವಂಥ ಎಕ್ಸಾಮ್ದು ಅಧಿಕೃತ ಅಂಕಗಳ ಆಧಾರದ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಿದ್ರೆ 80ರಿಂದ 90 4170 ಜನ ಇದ್ದಾರೆ. 80ರಿಂದ 90. ಸೊ 70ರಿಂದ 80 ಅಂಕಗಳು ಗಳಿಸಿದವ್ರು ಎಷ್ಟು ಜನ ಇದ್ದಾರೆ ಅಂತಂದರೆ 14,198 ಜನ ಇದ್ದಾರೆ. 14,198 ಜನ 70ರಿಂದ 80 ಅಂಕಗಳನ್ನ ಗಳಿಸಿದ್ದಾರೆ. ಸೊ ಟೋಟಲ್ ಎಷ್ಟು ಜನ ಆದರೂ 70ರಿಂದ 100 ಅಂಕಗಳನ್ನು ಗಳಿಸಿದವರು ಇಲ್ಲಿ 14,200 ಜನ ಇದ್ದಾರೆ. ಮತ್ತು ಇಲ್ಲಿ 4,000 ಜನ, ಇಲ್ಲಿ 2,000 ಜನ. 14,200, 18,400, 18,600. ಸೊ 18,700 ಜನ 70ರಿಂದ 100 ಅಂಕಗಳ ನಡುವೆ ಇದ್ದಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ 18,000 ಜನ 70ರಿಂದ 100 ಸ್ಕೋರ್ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಮಿನಿಮಮ್ ಸ್ಕೋರ್ ಎಷ್ಟಾಗಿರಬೇಕು ಅನ್ನೋದು ನಿಮಗೆ ಅಂದಾಜು ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಸೊ ಇಲ್ಲಿ ಕೆಳಗಿನವರು, ಇನ್ನು ಉಳಿದವರು ಇವರೆಲ್ಲ ಕಾಂಪಿಟೇಷನ್ಗೆ ಇಲ್ಲ. ಸೊ ನೀವು 2 ಲಕ್ಷ ಅಪ್ಲಿಕೇಶನ್ಸ್ ಹಾಕಿದ್ದಾರೆ, 3 ಲಕ್ಷ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅಂತ ಹೆದರ್ತೀರಲ್ವಾ. ಸೊ ಅಲ್ಲಿ ಬರೀ ಅಪ್ಲಿಕೇಶನ್ಸ್ ಹಾಕೋರ ಸಂಖ್ಯೆನೇ ಜಾಸ್ತಿ, ಕರೆಕ್ಟಾಗಿ ಓದ್ಕೊಂಡು ಎಕ್ಸಾಮ್ ಬರೆಯೋರ ಸಂಖ್ಯೆ ಕಡಿಮೆ. ಸುಮ್ಮನೆ ಹೋಗಿ ಎಕ್ಸಾಮ್ ಬರೆದ್ರೂ ಕೂಡ ಮಿನಿಮಮ್ ಆಗಿ 50 ಮಾರ್ಕ್ಸ್ ಗಳಿಸ್ಬೋದು. ಬಟ್ 50ಕ್ಕಿಂತ ಕಡಿಮೆ ಅಂಕ ಗಳಿಸಿದವ್ರು ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ 40,000 ಜನ ಇದ್ದಾರೆ, ಇಲ್ಲಿ 38,000 ಜನ ಇದೆ, 25,000 ಜನ ಇದ್ದಾರೆ. ಇದು 40, ಇದು 80, ಇದು 1,05,000. ಸೊ 1.5 ಲಕ್ಷ ಜನ 50 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನ ಗಳಿಸಿದ್ದಾರೆ. ಲೆಸ್ ದೆನ್ 0 ಅಂದರೆ ನೆಗೆಟಿವಲ್ಲಿ ಗಳಿಸಿದವರು ಕೂಡ 40 ಜನ ಇದ್ದಾರೆ. ಸೊ ಹಾಗಾಗಿ ಮಿನಿಮಮ್ 50 ಗಳಿಸ್ಬೋದಲ್ವಾ. ಇದು ಕಮ್ಯುನಿಕೇಷನ್ ಪೇಪರಲ್ಲಿ ನೀವು 10th ತನಕ ಓದಿರೋ ಆಧಾರದ ಮೇಲೂ ಕೂಡ ನೀವು ಮಿನಿಮಮ್ 50 ಅಂಕಗಳನ್ನ ಗಳಿಸ್ಬೋದು. ಬಟ್ ಅಷ್ಟನ್ನು ಅಂಕಗಳನ್ನ ತೆಗಿಯೋಕ್ಕೆ ಆಗದೆ ಇರುವ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಸೊ 1.5 ಲಕ್ಷ ಜನ ಇಲ್ಲಿದ್ದಾರೆ. ಇಲ್ಲಿಂದ 1.5 ಲಕ್ಷಕ್ಕೆ ಅಷ್ಟೇನಿಲ್ಲ. ಸೊ ಎಷ್ಟು
40,000, 40,000, 80,000, 1,05,000, 1,05,000, 1,10,000 ತನಕ ಇಲ್ಲಿ ಇದ್ದಾರೆ. ಸೊ 1,10,000 ಜನ 50ಕ್ಕಿಂತ ಕಡಿಮೆ ಅಂಕಗಳನ್ನ ಗಳಿಸಿದ್ದಾರೆ. ಸೊ ಉಳಿದ 80,000 ಜನ 50ಕ್ಕಿಂತ ಜಾಸ್ತಿ ಗಳಿಸಿದ್ದಾರೆ. ಸೊ ನೀವು ಎಷ್ಟು ಸ್ಕೋರ್ ಮಾಡಬೇಕು ಇಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಲೇಜ್ ಅಕೌಂಟೆಂಟ್ ಅಲ್ಲಿರೋ ಹುದ್ದೆಗಳು ಎಷ್ಟು? 1,000. ಸೊ 1,000ದಲ್ಲಿ ಇರ್ಬೇಕಂತಂದ್ರೆ ನೀವು 80ರಿಂದ 100ರ ಒಳಗಡೆನೆ ಸ್ಕೋರ್ ಮಾಡಲೇಬೇಕು. 85ಕ್ಕಿಂತ ಜಾಸ್ತಿ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಸೊ ನಿಮ್ಮ ಮಿನಿಮಮ್ ಟಾರ್ಗೆಟು ಕಮ್ಯುನಿಕೇಷನ್ ಪೇಪರಲ್ಲಿ 85 ಇರಬೇಕು. ಮ್ಯಾಕ್ಸಿಮಮ್ 100 ಕೂಡ ಸ್ಕೋರ್ ಮಾಡ್ಬೋದು, ಯಾಕಂದರೆ ಒಬ್ಬ ಅಭ್ಯರ್ಥಿ ಈಗಾಗಲೇ ಸ್ಕೋರ್ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಸೊ 85 ನೀವು ಟಾರ್ಗೆಟ್ ಮಾಡಿ, ಮಿನಿಮಮ್ 85 ಟಾರ್ಗೆಟ್ ಮಾಡಿ. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಗ್ರಾಮ ಆಡಳಿತ ಅಧಿಕಾರಿ ಫೈನಲ್ ಲಿಸ್ಟಲ್ಲಿ ಹೆಸರು ಇರಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ 85 ಅಂಕಗಳನ್ನ ಟಾರ್ಗೆಟ್ ಮಾಡಿ. ಇನ್ನೂ ಎಕ್ಸಾಮ್ ಬಹಳ ಟೈಮ್ ಇದೆ ನಿಮಗೆ. ಸೊ 85 ಅಂಕಗಳು ಈ ಟೈಮನ್ನು ಬಳಸ್ಕೊಂಡು ಮಾಡೋದು ತುಂಬ ಸುಲಭ. ನೀವು ಯಾರೆಲ್ಲ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ತಯಾರಿ ನಡೆಸ್ತಾ ಇದ್ದೀರಾ, ನಿಮಗೆ ಇದರ ಏನದು ಎಕ್ಸಾಮ್ ಅಪ್ಲಿಕೇಶನ್ಸ್ನ ನೋಡಿ ಹೆದರುವ ಅವಶ್ಯಕತೆ ಇಲ್ಲ. ನಿಮಗೆ ಇಲ್ಲೇನೆ ಗೊತ್ತಾಯಿತು. ಸೊ ನೆಕ್ಸ್ಟ್ ನಾನು GK ಪೇಪರ್ದು ಈ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ಇನ್ನೂ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಟೋಟಲ್ನು ಕೂಡ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಈ ಎಕ್ಸಾಮಲ್ಲಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ನಿಮಗೆ GK ಪೇಪರ್ದು ಮಿನಿಮಮ್ 85 ಮಾಡಬೇಕು ಅಂತ ಗೊತ್ತಾಯಿತು. 85ರಿಂದ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು 90, 95, 100 ತನಕನೂ ನೀವು ಸ್ಕೋರ್ ಮಾಡ್ಬೋದು GK ಪೇಪರಲ್ಲಿ. ಸೊ ಮಿನಿಮಮ್ 85, ಮ್ಯಾಕ್ಸಿಮಮ್ 100 ಕೂಡ ಮಾಡ್ಬೋದು. ಇಷ್ಟು ಇದು GK ಕಮ್ಯುನಿಕೇಷನ್ ಪೇಪರ್ದು ಆಯಿತು. ಸೊ ಉಳಿದೆಲ್ಲನೂ ನೀವು ನೋಡ್ಕೊಳ್ಳಿ. 60ರಿಂದ 70, 26,000 ಜನ ಇದ್ದಾರೆ. ಸೊ ನಿಮ್ಗೆ ಇನ್ನೊಂದು ಇಲ್ಲಿ ಹೇಳ್ತೀನಿ, 90ರಿಂದ 100, 215 ಜನ ಇದ್ದಾರೆ ಅಂತಂದರೆ 80ರಿಂದ 90ರಲ್ಲಿ 215 ಜನ ಇನ್ಕ್ಲೂಡ್ ಆಗಿರಲ್ಲ. ಇದು ಈ ರೇಂಜಲ್ಲಿ ಇರೋದು ಅಷ್ಟೇ ಇದು. ಸೊ 80ರಿಂದ 90ರಲ್ಲಿ ಅಷ್ಟೇ ಇದು. ಸೊ 80ರಿಂದ 100 ಅಂತ ಕನ್ಸಿಡರ್ ಮಾಡಬೇಕಾದ್ರೆ ನೀವು ಇವೆರಡನ್ನು ಕೂಡಿಸ್ಬೇಕು. 70ರಿಂದ 100 ಅಂತಂದರೆ ಇವು 3ನ್ನ ಕೂಡಿಸ್ಬೇಕು. ಸೊ ಇದು ನಿಮಗೆ ಗೊತ್ತಿರಲಿ. 80ರಿಂದ 90ರ ನಡುವೆ ಇಷ್ಟು ಜನ ಇದ್ದಾರೆ. ಸೊ ಹಾಗೆ ನಿಮಗೂ ಇದು ಮಾಹಿತಿ ಇರಲಿ. ನಿಮಗೆ ನಾನು ಟೆಲಿಗ್ರಾಮಲ್ಲಿ ಬಿಟ್ಟಾಗ ನಿಮ್ಗೆ ಅದನ್ನು ಕೂಡ ಗೊತ್ತಾಗುತ್ತೆ. ಇನ್ನು GK ಪೇಪರ್, ಇದು ಜೂನಿಯರ್ ಅಸಿಸ್ಟೆಂಟ್ದು GK ಪೇಪರಲ್ಲಿ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ. 90ರಿಂದ 100 ಯಾರೂ ಇಲ್ಲವೇ ಇಲ್ಲ. ಸೊ 90ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಯಾರೂ ಇಲ್ಲವೇ ಇಲ್ಲ. ನೀವು ಹೋಗಿ ಯಾವುದೋ ನಮ್ಮ ವಿ ಕಿಂಗ್ಡಮ್ ಚಾನಲಲ್ಲಿ ಹೋಗಿ ಬೇಕಾದರೆ ನೋಡ್ಬೋದು. ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಆದ ನಂತರ ಇದನ್ನು SDA ಎಕ್ಸಾಮ್ ಕೂಡ ಅಂತ ಕರೆದಿದ್ದಾರೆ. ಯಾಕಂದರೆ ಇದಕ್ಕೆ ಈ ಹುದ್ದೆಗೆ ಮತ್ತು ಕಟ್ಟಡ ಕಾರ್ಮಿಕ ಇಲಾಖೆಯ SDA ಹುದ್ದೆ ಎರಡೂ ಕೂಡ ಒಂದೇ. ಸೊ ಎರಡಕ್ಕೂ ಒಂದೇ ಥರ ಎಕ್ಸಾಮ್ ನಡೀತಿದೆ. ನಾನು ಈ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಯ ಏನದು ಡಾಟಾನ ಬಳಸ್ತಾ ಇದ್ದೀನಿ. ಯಾಕಂದರೆ ಇದು ಅಲ್ಲಿ SDAಕ್ಕಿಂತ ಈ ಪೋಸ್ಟ್ಗೆ ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದ್ರು ಮತ್ತು ಹೆಚ್ಚು ಜನ ಇದಕ್ಕೆ ಎಕ್ಸಾಮ್ ಬರ್ತಿದ್ದಾರೆ. ಅಂದರೆ ಎರಡಕ್ಕೂ ಒಂದೇ ಕ್ವಶನ್ ಪೇಪರ್ ಇತ್ತು, ಬಟ್ ಇದರ ಡಾಟಾ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎರಡಕ್ಕೂ ಬೇರೆ ಬೇರೆ ಡಾಟಾ ಅವರು ರಿಲೀಸ್ ಮಾಡಿದ್ದಾರೆ, ಬಟ್ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಾವು ಎಕ್ಸಾಮ್ ಆದ ತಕ್ಷಣ ಹೇಳಿದ್ವಿ, ಇದು GK ಪೇಪರು ಸ್ವಲ್ಪ ಏನದು ಅಬವ್ ಎವರೇಜ್ ಅಂದರೆ ಮೀಡಿಯಮ್ ಮಾಡರೇಟ್ ಟಫ್ನೆಸ್ ಅಲ್ಲಿ ಇದೆ ಅಂತ ನಾನು ನಿಮಗೆ ಹೇಳಿದ್ವಿ. ಸೊ ಅದರ ಪರಿಣಾಮ ಅಥವಾ ಅದರ ಇದನ್ನು ನೀವು ಇದರಲ್ಲಿ ನೋಡ್ಕೋಬೋದು. ಸೊ 90ರಿಂದ 100ರನ್ನ ಸ್ಕೋರ್ ಮಾಡಿದವರು ಯಾರು ಇಲ್ಲವೇ ಇಲ್ಲ. 80ರಿಂದ 90 ಸ್ಕೋರ್ ಮಾಡಿದವರು 41 ಜನ ಇದ್ದಾರೆ. 70ರಿಂದ 80 ಸ್ಕೋರ್ ಮಾಡಿದವರು 811 ಜನ ಇದ್ದಾರೆ. ಸೊ 60ರಿಂದ 70 ಸ್ಕೋರ್ ಮಾಡಿದವರು 4,451 ಜನ ಇದ್ದಾರೆ. ನಿಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಎಷ್ಟು ಇದೆ ಅಂತಂದರೆ 1000 ಇದೆ. ಸೊ 1000ದಲ್ಲಿ ಇರಬೇಕಂತಂದರೆ 70ರಿಂದ 80, 811 ಮತ್ತು ಇದು 41 ಅಂತಂದರೆ 860 ಜನ ಇದರಲ್ಲಿದ್ದಾರೆ 70ರಿಂದ 90 ಒಳಗಡೆ. ಸೊ ನೀವು GK ಪೇಪರಲ್ಲಿ ಮಿನಿಮಮ್ಮು 70ನ ಟಾರ್ಗೆಟ್ ಮಾಡ್ಬೋದು. ಸೊ 70ರಿಂದ ಹೆಚ್ಚಿಗೆ ಎಷ್ಟು ನೀವು ಸ್ಕೋರ್ ಮಾಡ್ತೀರಾ ಅದು ನಿಮಗೆ ಏನದು ಬೋನಸ್ ಥರನೇ ಸಿಗುತ್ತೆ. ಸೊ ಮಿನಿಮಮ್ 70 ಮಾಡಬೇಕು. ಯಾಕಂದರೆ 70ರಿಂದ 80 ಸ್ಕೋರ್ ಮಾಡಿದವರು 800 ಜನ ಇದ್ದಾರೆ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ವೇಕೆನ್ಸಿ ಇರೋದು 1000. ಸೊ ನೀವು ಅವ್ರಿಗಿಂತ ಹೆಚ್ಚಿಗೆ ಬರಬೇಕು ಅಂತಂದರೆ 70ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಬೇಕು. ಸೊ GKಯಲ್ಲಿ 70 ಟಾರ್ಗೆಟ್ ಇರಬೇಕು ನಿಮ್ಮದು. ಸೊ ಉಳಿದಂತೆ ಇದನ್ನು ನಾನು ಡಿಸ್ಕಸ್ ಮಾಡ್ತೀನಿ. 50ರಿಂದ 60 11,000 ಜನ ಇದ್ದಾರೆ. 40ರಿಂದ 50 20,000 ಜನ ಇದ್ದಾರೆ.
ಸೊ ಇಲ್ಲಿ ನಿಮಗೆ ರಿಯಲ್ ಕಾಂಪಿಟೇಷನ್ ಎಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಜಿ ಕೆ ಪೇಪರಲ್ಲಿ. ಕಮ್ಯುನಿಕೇಶನ್ ಪೇಪರು ಸಿನ್ಸ್ ಅಲ್ಲಿ ಕಂಪ್ಯೂಟರು ಜನರಲ್ ಅಂದರೆ ಬರೀ 10th ವರೆಗೂ ಓದಿದ ನಾಲೆಜ್ ಆಧಾರದ ಮೇಲೆ ಇಂಗ್ಲೀಷು ಮತ್ತು ಕನ್ನಡ ಬರಿಬೋದು, ಅಲ್ಲಿ ಒಂದಿಷ್ಟು ಒಳ್ಳೆಯ ಅಂಕಗಳನ್ನ ಗಳಿಸ್ಬೋದು. ಆದರೆ ಜಿ ಕೆಯಲ್ಲಿ ಹಂಗಲ್ಲ. ಯಾರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದ್ತಾ ಇರ್ತಾರೆ ಅವರು ಮಾತ್ರ ಒಂದು ಒಳ್ಳೆಯ ಅಂಕಗಳನ್ನ ಗಳಿಸೋಕ್ಕೆ ಸಾಧ್ಯ. ಅದನ್ನು ನೀವು ಇದರಲ್ಲಿ ಮಾರ್ಕ್ ಅನಾಲಿಸಿಸ್ ಅಲ್ಲಿ ಕೂಡ ನೋಡ್ಬೋದು. 20ರಿಂದ 30 ಅಂಕಗಳು ಗಳಿಸಿದವರು 55,000 ಜನ ಇದ್ದಾರೆ. 10ರಿಂದ 20 ಸ್ಕೋರ್ ಮಾಡಿದವರು 53,000 ಜನ ಇದ್ದಾರೆ. ಸೊ ಇವೆರಡೂ ಕೂಡಿಸಿದ್ರೆ 1,10,000 ಜನ ಆಗ್ತಾರೆ. ಸೊ 50ಕ್ಕಿಂತ ಕಡಿಮೆ ಮಾಡಿದವ್ರು ಎಷ್ಟು ಅಂತ ಆಗ್ತಾರೆ ಅಂತಂದರೆ, ಇದು 30,000, ಇದು 20,000, 50,000, 50, 60, 60, ಇದು ಮತ್ತೆ 1,70,000 ಜನ 50ಕ್ಕಿಂತ ಕಡಿಮೆ ಅಂಕಗಳನ್ನ ಜಿ ಕೆ ಪೇಪರಲ್ಲಿ ಗಳಿಸಿದ್ದಾರೆ. ಸೊ 50ಕ್ಕಿಂತ ಜಾಸ್ತಿ ಗಳಿಸಿದವರು ಎಷ್ಟು, ಇದು 11,000, ಇಲ್ಲಿ 4,000, 15,000, 15,000 ಜನ ಅಥವಾ 15ರಿಂದ 16,000 ಜನ 50ಕ್ಕಿಂತ ಜಾಸ್ತಿ ಅಂಕಗಳನ್ನ ಗಳಿಸಿದ್ದಾರೆ. ಟೋಟಲ್ಲು 1,92,000 ಜನ ಎಕ್ಸಾಮ್ ಬರ್ತಿದ್ರು. ಸೊ ಅದರಲ್ಲಿ ಬರೀ 50ಕ್ಕಿಂತ ಜಾಸ್ತಿ ತೆಗೆಯೋರ ಸಂಖ್ಯೆ 16,000 ಇದೆ ಅಂತಂದರೆ, ಸೊ ಜೆನ್ವಿನ್ ಆಗಿ ಅಂದರೆ ಕೂತ್ಕೊಂಡು ಪ್ರಾಮಾಣಿಕವಾಗಿ ಓದೋರ ಸಂಖ್ಯೆ ಅಷ್ಟೇ ಇದೆ. ಅಪ್ಲಿಕೇಶನ್ಸ್ ಎಷ್ಟಾದರೂ ಬೇಡಿ, ಎಷ್ಟಾದರೂ ಅಪ್ಲಿಕೇಶನ್ಸ್ ಅರ್ಜಿಗಳನ್ನು ಸಲ್ಲಿಸಲಿ, ಪ್ರಾಮಾಣಿಕವಾಗಿ ಓದೋರ ಸಂಖ್ಯೆ 15ರಿಂದ 16,000 ಅಷ್ಟೇ ಕರ್ನಾಟಕ ಏನದು ಕಾಂಪಿಟೇಟಿವ್ ಫೀಲ್ಡಲ್ಲಿ. ಇದು ನಿಮ್ಮ ಕಣ್ಮುಂದೆ ಕಾಣ್ತಾ ಇರೋ ಸತ್ಯ. ಸೊ ನೀವು ಈ 15ರಿಂದ 16,000 ಜನರಲ್ಲಿ ಆಗ್ತಿರೋ ಅಥವಾ ಈ 1,70,000 ಜನರಲ್ಲಿ ಒಂದು ಆಗ್ತಿರೋ ನಿಮ್ಗೆ ಬಿಟ್ಟಿದ್ದು. ಸೊ ಅದನ್ನು ನೀವು ಇದು ಮಾಡ್ಕೋಬೋದು. ನಾವು ಇದಕ್ಕಿಂತ ಮುಂಚೆನೂ ನಾನು ರಿಟರ್ನಲ್ಲಿ ನಿಮಗೆ ಅನಾಲಿಸಿಸ್ ಮಾಡಿದ್ದೆ. PSI 545 PSI ರ್ಯಾಂಕ್ ಲಿಸ್ಟ್ ಬಂದಾಗ ಅಲ್ಲಿಯೂ 50ಕ್ಕಿಂತ ಕಡಿಮೆ ಗಳಿಸಿದವರು ಭಾಳ ಜನ ಇದ್ರು. ಅಂದರೆ ಟೋಟಲ್ 150ಕ್ಕೆ ಎಕ್ಸಾಮ್ ಇರುತ್ತದು ಪೇಪರ್ 2, ಬಟ್ ಅದನ್ನು 100ಕ್ಕೆ ಕನ್ವರ್ಟ್ ಮಾಡಿದಾಗ 50ಕ್ಕಿಂತ ಕಡಿಮೆ ಅಂಕಗಳು ಗಳಿಸಿದವರು ಸಂಖ್ಯೆ 80% ಇತ್ತು. ಸೊ ಬರೀ 20% ಟಾಪ್ 20% ಮಾತ್ರ ಕಾಂಪಿಟೇಷನ್ ಇದೆ. ಸೊ ಇಲ್ಲಿನೂ ಅಷ್ಟೇ ಐತಲ್ವಾ, 1,00,000ಕ್ಕೆ 16,000 ಜನ ಮಾತ್ರ 50ಕ್ಕಿಂತ ಜಾಸ್ತಿ ಅಂಕಗಳನ್ನ ಗಳಿಸಿದ್ದಾರೆ ಜಿ ಕೆ ಪೇಪರ್. ಸೊ ಇದರ ಅರ್ಥ 16% ಅಷ್ಟೇ ಎಕ್ಸಾಮ್ನ ಏನದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಪ್ರಾಮಾಣಿಕವಾಗಿ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ. ಸೊ ಇವೆರಡೂ ನೋಡಿದ ತಕ್ಷಣ ನಿಮಗೆ ಗೊತ್ತಾಯಿತು ಎರಡಕ್ಕೂ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು. ಸೊ ಅಪ್ಲಿಕೇಶನ್ಸ್ ನಂಬರ್ನ ನೋಡಿ ಹೆದರಬಾರ್ದು ಅನ್ನೋದು ಕೂಡ ನಿಮ್ಗೆ ಇದರಲ್ಲಿ ಗೊತ್ತಾಯಿತು. ಇನ್ನು ಟೋಟಲ್ಲು ಇದು ಕೂಡ ಹಾಗೆ, ಟೋಟಲ್ಲು 192, 200 ಯಾರೂ ಸ್ಕೋರ್ ಮಾಡಿಲ್ಲ. 180 to 190 ಒಬ್ಬರು ಸ್ಕೋರ್ ಮಾಡಿದ್ದಾರೆ. 170 to 180 14 ಜನ ಸ್ಕೋರ್ ಮಾಡಿದ್ದಾರೆ. 160 to 170 187 ಜನ ಸ್ಕೋರ್ ಮಾಡಿದ್ದಾರೆ. 150ರಿಂದ 160 755 ಜನ ಸ್ಕೋರ್ ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟಾಯಿತು, 150ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದವರು 755, ಇಲ್ಲಿ 800, 900. ಸೊ 950 ತನಕ 150ಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಅದೇ 140 to 150 1,800 ಜನ ಇದ್ದಾರೆ. ಸೊ ನಿಮ್ಗೆ ಗೊತ್ತಾಯಿತು ಇಲ್ಲಿ ಮಿನಿಮಮ್ 150 ಮಾಡಬೇಕು ಅಂತ. ಸೊ ಮಿನಿಮಮ್ 150 ಟಾರ್ಗೆಟ್ ಮಾಡಬೇಕು. ಇದೇ ಥರ ಕ್ವಶನ್ ಪೇಪರ್ ಇದ್ರೆ ಅದು PUC ಲೆವೆಲ್ ಎಕ್ಸಾಮು, ಜೂನಿಯರ್ ಅಸಿಸ್ಟೆಂಟು. ಈಗ ನಡೀತಾ ಇರೋ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಕೂಡ PUC ಲೆವೆಲ್ಲು. ಅಲ್ಲಿನೂ ಆಲ್ಮೋಸ್ಟ್ 2,00,000 ಜನ ಎಕ್ಸಾಮ್ ಬರೀತಾರೆ. ಇಲ್ಲಿನೂ 2,00,000ಕ್ಕಿಂತ ಜಾಸ್ತಿನೇ ಎಕ್ಸಾಮ್ ಬರೀತಾರೆ. ಸೊ ಹಾಗಾಗಿ ನೀವು ಮಿನಿಮಮ್ 150 ಟಾರ್ಗೆಟ್ ಮಾಡಬೇಕು. ಅದು ಎಲ್ಲಿಂದ ತರ್ತಿರೋ ಗೊತ್ತಿಲ್ಲ. ಕೆಲವೊಬ್ರು ಜಿ ಕೆ ಅಲ್ಲಿ ಸ್ಟ್ರಾಂಗ್ ಇರ್ತೀರಾ, ಕೆಲವೊಬ್ರು ಕಮ್ಯುನಿಕೇಶನ್ ಪೇಪರಲ್ಲಿ ಸ್ಟ್ರಾಂಗ್ ಇರ್ತೀರಾ. ಸೊ ಮಿನಿಮಮ್ 155ನ ಟಾರ್ಗೆಟ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಇದಿಷ್ಟು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಯಾಕಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, 150 to 160 ಸ್ಕೋರ್ ಮಾಡಿದವರು 755 ಜನ ಇದ್ದಾರೆ. 160 to 170 187 ಜನ ಇದ್ದಾರೆ. 170 to 180 14 ಜನ ಇದ್ದಾರೆ. 180 to 190 ಒಬ್ಬರೇ ಇದ್ದಾರೆ. 190 to 200 ಯಾರು ಸ್ಕೋರ್ ಮಾಡೇ ಇಲ್ಲ. ಸೊ ಕಮ್ಯುನಿಕೇಷನ್ಸ್ ಪೇಪರಲ್ಲಿ ಸ್ಕೋರ್ ಮಾಡಿದವರು ಜಿ ಕೆಯಲ್ಲಿ ಸ್ಕೋರ್ ಮಾಡೋಕ್ಕೆ ಆಗಿರಲ್ಲ. ಸೊ ಜಿ ಕೆ ಅವರು ಚೆನ್ನಾಗಿ ಓದಿರಲ್ಲ. ಸೊ ಹಂಗಾಗಿ ಇಲ್ಲಿ ಟೋಟಲಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ 80ರಿಂದ 90 4,170 ಜನ ಇದ್ದಾರೆ ಅಲ್ವಾ. ಸೊ 4,170 ಜನ. ಸೊ 80 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಇಟ್ಕೊಳ್ಳಿ. ಒಬ್ರು ಯಾರಾದರೂ 80 ಮಾರ್ಕ್ಸ್ ತೆಗೆದಿದ್ದಾರೆ. ಇಲ್ಲಿ ಒಂದು ಬ್ಲ್ಯಾಂಕ್ ಸೈಡ್ ತಗೋತೀನಿ. 80 ಮಾರ್ಕ್ಸು ಕಮ್ಯುನಿಕೇಷನ್ ಪೇಪರಲ್ಲಿ. ಜಿ ಕೆಯಲ್ಲಿ ಒಂದು 70 ತೆಗೆದಿದ್ರು 150 ಆಗ್ತಿತ್ತು. ಬಟ್ 150 ತೆಗೆದವ್ರ ಸಂಖ್ಯೆ ಇಲ್ಲಿ ಎಷ್ಟಿದೆ, 755 ಜನ ಇದೆ. ಇಲ್ಲಿ ಎಷ್ಟಿದೆ, 14,000 ಜನ ಇದೆ. ಸೊ ಇದರಿಂದ ಅರ್ಥ ಆಗಬೇಕು ಕಾಂಪಿಟೇಷನ್ ಇರೋದು ಜಿ ಕೆಯಲ್ಲಿನೇ.
ತಿಳಿತಾ? ಕಾಂಪಿಟೇಷನ್ ಇರೋದು ಜನರಲ್ ನಾಲೆಜ್ ಪೇಪರಲ್ಲಿನೇ. ಸೊ ಇದರಲ್ಲಿ ಕಾಂಪಿಟೇಷನ್ ಇಲ್ಲ, ಯಾಕಂದರೆ ಇದರಲ್ಲಿ ಕಾಂಪಿಟೇಷನ್ ಇಲ್ಲ ಅಂತಂದರೆ ಇಲ್ಲಿ ಎಲ್ಲರೂ ಸ್ಕೋರ್ ಮಾಡ್ತಾ ಇದ್ದಾರೆ ಕಮ್ಯುನಿಕೇಷನ್ ಪೇಪರಲ್ಲಿ. ನೋಡ್ರಿ 70ರಿಂದ 80 ಸ್ಕೋರ್ ಮಾಡಿದವರು 14,000 ಜನ ಇದ್ದಾರೆ. ಅಟ್ಲೀಸ್ಟ್ 70 ಇದರಲ್ಲಿ ಸ್ಕೋರ್ ಮಾಡಿದರೆ 75 ಸ್ಕೋರ್ ಮಾಡಿದವರು ಕಮ್ಯುನಿಕೇಷನ್ ಪೇಪರಲ್ಲಿ, ಇದರಲ್ಲಿ ಒಂದು 70 ಸ್ಕೋರ್ ಮಾಡಿದರೆ 145 ಆಗುತ್ತೆ. ಸೊ ಇದು ಇಷ್ಟು 75 ಕಮ್ಯುನಿಕೇಷನ್ನಲ್ಲಿ ಸ್ಕೋರ್ ಮಾಡಿದವರು, 75ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದವ್ರ ಸಂಖ್ಯೆ 18,000 ಇದೆ. ಬಟ್ ಇಲ್ಲಿ 145 ಸ್ಕೋರ್ ಮಾಡಿದವ್ರ ಸಂಖ್ಯೆ ಎಷ್ಟಿದೆ? ಮ್ಯಾಕ್ಸಿಮಮ್ 2,000 ಜನ ಇದೆ. ಸೊ ಇಲ್ಲಿ ಉಳಿದಿರೋ 16,000 ಜನ ಕತೆ ಏನಾಯಿತು? ಅವರು ಜಿ ಕೆಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಲ್ಲ. ಜಿ ಕೆಯಲ್ಲಿ ಮಿನಿಮಮ್ 70 ಕೂಡ ಅವ್ರು ತೆಗ್ದಿಲ್ಲ. ಬೇಕಾದರೆ ಕಮ್ಯುನಿಕೇಷನಲ್ಲಿ 75ಕ್ಕಿಂತ ಜಾಸ್ತಿ ತೆಗೆದಿದ್ದಾರೆ, ಅಥವಾ 80-90 ತನಕ ಸ್ಕೋರ್ ಮಾಡಿದ್ದಾರೆ, ಬಟ್ ಜಿ ಕೆಯಲ್ಲಿ ತೆಗಿಯೋಕ್ಕಾಗಿಲ್ಲ. ಸೊ ನೀವು ಕಮ್ಯುನಿಕೇಷನ್ ಪೇಪರ್ 80-85 ಟಾರ್ಗೆಟ್ ಇಟ್ಕೊಂಡು ಓದಿ, ಅದಾಗುತ್ತೆ. ಅದ್ರ ಜೊತೆ ಜಿ ಕೆನೂ ಮರಿದೆ. 1 ಸೆಕೆಂಡ್ ಇರಿ. ಅದ್ರ ಜೊತೆ ಜಿ ಕೆನೂ ಮರಿದೆ ಹೆಚ್ಚಿನ ಸ್ಕೋರ್ನ ಮಾಡೋಕ್ಕೆ ಟ್ರೈ ಮಾಡಿ. 70ಕ್ಕಿಂತ 70 ಮಿನಿಮಮ್ 70 ಮಾಡಿದ್ರೂ ಸೇಫು ಜಿ ಕೆಯಲ್ಲಿ. ಇದು ಟಫ್ ಪೇಪರ್ ಇತ್ತು, ಅದಕ್ಕೆ 70 ಸೇಫ್ ಆಗಿದೆ ಇಲ್ಲಿ. ಬಟ್ ಈಸಿ ಬಂದರೆ ಇದು 70ಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಓವರ್ ಆಲ್ ನಿಮಗೆ ಗೊತ್ತಾಯಿತು 150 ಟಾರ್ಗೆಟು ಅಥವಾ 155 ವಿಲ್ ಬಿ ದ ಸೇಫೆಸ್ಟ್ ಸ್ಕೋರ್ ಅಂತ. ಸೊ ಈ 150 ಅಥವಾ 160 ಮಾರ್ಕ್ಸ್ನ ಯಾವ ರೀತಿ ತೆಗಿಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಕಮ್ಯುನಿಕೇಷನಲ್ಲಿ 90 ತೆಗೆದು ಜಿ ಕೆಯಲ್ಲಿ 70 ತೆಗಿತೀರಾ, ಅಥವಾ ಕಮ್ಯುನಿಕೇಷನಲ್ಲಿ 80 ಜಿ ಕೆಯಲ್ಲಿ 80 ತೆಗಿತೀರಾ, ಅಥವಾ ಜಿ ಕೆಯಲ್ಲಿ 75 ತೆಗೆದು ಕಮ್ಯುನಿಕೇಷನಲ್ಲಿ 85 ತೆಗಿತೀರಾ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಸೊ ನೀವು ಯಾವ ರೀತಿ ಅದನ್ನು ತೊಗೋತೀರಾ, ಅಥವಾ ಯಾವ ರೀತಿ ಅದನ್ನು ನೀವು ಸ್ಟ್ರಾಟಜಿ ಮಾಡ್ಕೊಂಡು ಓದ್ತೀರಾ, ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಸೊ ಇದು ನಿಮಗೆ ಈ ಎಲ್ಲ ಫೋಟೋಸು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಸೊ ಇದಿಷ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದ್ರ ಮೇಲೆ ನೀವು ನಿಮ್ಮ ಅಂಕಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ಗ್ರಾಮ ಆಡಳಿತಾಧಿಕಾರಿಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಬೇಕು ಅನ್ನೋದನ್ನ ಟಾರ್ಗೆಟ್ ಮಾಡಿಕೊಂಡು ಓದೋಕ್ಕೆ ಶುರು ಮಾಡಿ. ಸೊ ಕಾಂಪಿಟೇಷನ್ ಬಗ್ಗೆ, ಅಪ್ಲಿಕೇಶನ್ಸ್ ಬಗ್ಗೆ ಹೆದರಕ್ಕೆ ಹೋಗಬೇಡಿ. ರಿಯಲ್ ಆಗಿ ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತಿನ ಈ ಆಧುನಿಕ ಇದರಲ್ಲಿ. ಫೋಕಸ್ ಮಾಡಿ ಓದೋಕ್ಕೆ ಭಾಳ ಜನದಿಂದ ಆಗ್ತಾ ಇಲ್ಲ, ಭಾಳ ಜನಕ್ಕೆ ಅದು ತೊಂದರೆ ಆಗ್ತಾ ಇದೆ. ಮೊಬೈಲ್ ಅಡಿಕ್ಷನ್ಸು, ನೆಟ್ಟಲ್ಲಿ ಏನೋ ಸರ್ಫ್ ಮಾಡೋದು, ಓದೋಕ್ಕೆ ಫೋಕಸ್ ಮಾಡೋಕ್ಕೆ, ಎಕ್ಸಾಮ್ ಪರ್ಪಸಲ್ಲಿ ಏನೋ ಜಾಸ್ತಿ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನು ನೀವು ಅಡ್ವಾಂಟೇಜ್ ಆಗಿ ಬಳಸ್ಕೋಬೋದು. ಯಾರೆಲ್ಲ ಪ್ರಾಮಾಣಿಕವಾಗಿ ನಿಮಗೊಂದು ನೌಕರಿಯ ಅಗತ್ಯತೆ ಇದೆ ಅವರೆಲ್ಲ ಅದನ್ನು ಸರಿಯಾಗಿ ಬಳಸ್ಕೋಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗ್ರಾಮಾಡಳಿತ ಅಧಿಕಾರಿ ಪರೀಕ್ಷೆ ತಯಾರಿ ನಡೆಸುತ್ತಾರೆ ಎಲ್ರಿಗೂ ಆಲ್ ದ ಬೆಸ್ಟ್. ನೀವು ಒಳ್ಳೆಯ ಅಂಕಗಳನ್ನ ಗಳಿಸೋಕ್ಕೆ ಸಾಧ್ಯ ಆಗಲಿ. ನೀವು ವಿಲೇಜ್ ಅಕೌಂಟೆಂಟ್ ಆಗಿ ಆದಷ್ಟು ಬೇಗ ಸೆಲೆಕ್ಟ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.